ಮದ್ದಿಡಿ ಅಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು 3 ತರ ಮದ್ದಿಡಿಗಳಿದೆ. ಎಲ್ಲರಿಗೂ ಗೊತ್ತಿರೋದೇನು ಅಂದ್ರೆ ಮದ್ದಿಡಿ ಅಷ್ಟೇ ಗೊತ್ತಿರೋದು. 3 ತರ ಮದ್ದಿಡಿ ಇದೆ. ಆ ಕೊನೆಯ ಮದ್ದಿಡಿ ಇದೆಯಲ್ಲ ಅದು ಹಸಿರು ಬಣ್ಣದಲ್ಲಿ ಇರುತ್ತೆ, ಹಸಿರು ಮದ್ದಿಡಿ. ಅದನ್ನ ಹಾಕ್ಬಿಟ್ರೆ ಡೈರೆಕ್ಟ್ ಅವನು ಹೋಗ್ಬಿಡ್ತಾನೆ. ಮತ್ತೆ ಹೆಂಗ್ ಹೋದ ಅಂತಾನೆ ಗೊತ್ತಾಗಲ್ಲ, ರಕ್ತ ಎಲ್ಲ ಗಟ್ಟಿಯಾಗ್ಬಿಡುತ್ತೆ. ಅಷ್ಟು ಕೆಟ್ಟದಾಗಿರ್ತಕ್ಕಂತ ಒಂದು ಮದ್ದಿಡಿ ಅದು. ಅದನ್ನ ಪಾಷಾಣಗಳಿಂದ ತಯಾರು ಮಾಡ್ತಾರೆ. ಪಾಷಾಣ ಅಂದ್ರೆ ವಿಷ, ಪಾಯ್ಸನ್. ಅದು ಪಾಷಾಣ ಅಂದ್ರೆ ಇವಾಗ ನೀವು ಪಳನಿಯಲ್ಲಿ ಹೋದ್ರೆ ಸುಬ್ರಹ್ಮಣ್ಯನ ವಿಗ್ರಹ ಇದೆ, ಅದು ನವಪಾಷಾಣಗಳಿಂದ ಮಾಡಿರುವಂತದ್ದು. ಆಯ್ತಾ, ಅದನ್ನ ಎಲ್ಲ ಕಟ್ಟಿ ಅದನ್ನ ಕರೆಕ್ಟ್ ಆಗಿರ್ತಕ್ಕಂತ ಒಂದು ಗಟ್ಟಿ ಮಾಡಿ, ಆಯ್ತಾ, ವಿಗ್ರಹ ಮಾಡಿ ಅದ್ರಲ್ಲಿ ನೋಡಿ ಆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತ ಒಂದು ತೀರ್ಥವನ್ನು ತಗೊಂಡ್ಬಿಟ್ರೆ ಎಂತಹ ಕಾಯಿಲೆಗಳಿದ್ರು ನಿವಾರಣೆ ಆಗ್ಬಿಡುತ್ತೆ. ಮತ್ತೆ ಒಂದು ಒಳ್ಳೆ ಒಂದು ಮೈಗೆ ಮನ್ಸಿಗೆ ಎಲ್ಲ ಕಾಂತಿ ಬರುತ್ತೆ. ಅಂತಹ ಒಂದು ಅದ್ಭುತ ಶಕ್ತಿ ಆ ಒಂದು ವಿಗ್ರಹದಲ್ಲಿ ಇರುತ್ತೆ. ಅದೇ ತರ ಅದನ್ನ ಏನ್ ಮಾಡ್ತಾರೆ, ಅದು ಮಾಡಕ್ಕಿಂತ ಮುಂಚೆ ಏನಿರುತ್ತೆ ಅದು ಪಾಯ್ಸನ್ ಇರುತ್ತೆ. ಸೊ ಅಂತಹ ಪಾಷಾಣಗಳನ್ನೆಲ್ಲ ಕಟ್ಟಿ ಅದನ್ನ ಮದ್ದಿಡಿ ತರ ಮಾಡ್ತಾರೆ. ಅದು ಬಹಳ ಡೇಂಜರ್ ಅದು. ಮತ್ತೆ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಎಲ್ಲ ಸಾಮಾನ್ಯವಾಗಿ ಹಾಕೋದು ಯಾವ್ದು ಅಂದ್ರೆ ಕಪ್ಪು ಮದ್ದಿಡಿ. ಕಪ್ಪುದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಪ್ಪುದು ಗೊತ್ತಿಲ್ದಂಗೆ ಪೌಡರ್ ಮಾಡಾಗ್ಲಿ ಅಥವಾ ಹಂಗೆ ಮಾಡಾಕ್ದಾಗ ಹೊಟ್ಟೆಗೆ ಹೋದ್ಮೇಲೆ ಅದು ಏನಾಗುತ್ತೆ, ಗಟ್ಟಿ ಆಗ್ಬಿಟ್ಟು ಅದಕ್ಕೆ ಪೂರ್ತಿ ಕಂಬಳಿ ಹುಳ ಇರುತ್ತಲ್ಲ ಆತರ ಎಲ್ಲ ಕೂದ್ಲು ಬಿಡುತ್ತೆ. ಅದು ಅದೇ ಜಾಸ್ತಿ ಆಗಿ ಅದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಡ್ಯಾಮೇಜ್ ಮಾಡೋ ಅಷ್ಟರಲ್ಲಿ ಮನುಷ್ಯನ್ಗೆ ಗೊತ್ತಾಗ್ಬಿಡುತ್ತೆ, ಅವ್ನು ತೆಗ್ಸ್ಕೊಂಡ್ಬಿಡ್ತಾನೆ ಅದನ್ನ. ಆಯ್ತಾ, ಹಂಗೆ ಬಿಟ್ಟಾಗ ಮಾತ್ರ ಅದು ತೊಂದರೆ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಆದ್ರೆ ಅದು ಅಂತ ಏನ್ ಡೇಂಜರ್ ಮದ್ದಿಡಿ ಅಲ್ಲ ಅದು. ಆದ್ರೆ ಮನುಷ್ಯನನ್ನ ಅರ್ಧ ಸಾಯಿಸ್ಬಿಡುತ್ತೆ ಅದು. ಹಾಗಾಗಿ ಫಸ್ಟೇ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೊತ್ತಿರ್ತಕ್ಕಂಥವ್ರು ಅದಕ್ಕೆ ಕಂಡುಹಿಡಿಯಕ್ಕೆ ತುಂಬಾ ಒಂದು ವಿಧಾನಗಳಿದೆ. ಪ್ರಶ್ನಾಶಾಸ್ತ್ರದ ಮುಖಾಂತರ ಕಂಡುಹಿಡಿತಾರೆ, ಮತ್ತೆ ಈ ನುಗ್ಗೆ ಸೊಪ್ಪನ್ನ ಹಾಕಿ ಕಂಡುಹಿಡಿತಾರೆ. ಇಂಥದ್ದೆಲ್ಲ ಬೇಕಾದಷ್ಟು ವಿಧಾನಗಳಿದೆ. ಅದರಿಂದ ಅದನ್ನ ಕಂಡುಹಿಡಿದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪರಿಹಾರ ಬೇಕು. ಸುಮ್ನೆ ನಾವು ಏನೋ ಒಂದು ಪೂಜೆ ಮಾಡಿಸ್ತೀವಿ, ಇಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ಯಾವ್ದಕ್ಕೂ ಅದು ಬಗ್ಗುವಂತದ್ದಲ್ಲ. ಆ ಮದ್ದಿಡಿಯನ್ನ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಮೂಲಿಕೆಗಳಿದೆ. ಆಯ್ತಾ, ಇದ್ರಲ್ಲಿ ಏನಂದ್ರೆ ಮುಸ್ಲಿಂ ಜನಾಂಗದಲ್ಲಿ ಕೆಲವರು ಅದನ್ನ ಹಾಕ್ತಾರೆ, ಮತ್ತೆ ಅದನ್ನ ಕೆಲವರು ತೆಗಿಯೋರು ಇದ್ದಾರೆ, ಹಾಕೋರು ಇದ್ದಾರೆ, ತೆಗಿಯೋರು ಇದ್ದಾರೆ. ಒಬ್ರು ಒಂದ್ಸಲ ಆ ಪ್ರಯೋಗವನ್ನ ಮಾಡಕ್ಕೆ ಶುರು ಮಾಡಿದ್ರೆ ಏನಾದ್ರೂ ಅವರ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಅವ್ರ ಮಗಳು ಮೊಮ್ಮಕ್ಕಳು ಇವರು ಇದನ್ನ ಹಾಕ್ತಾ ಇದ್ರೆ, ಯಾರಿಗಾದ್ರು ಈ ಪ್ರಯೋಗವನ್ನು ಮಾಡದೇ ಇದ್ರೆ ಅವ್ರ ಮನೆ ಸಾವಾಗತ್ತೆ ಅಂತ ಸೊ ಹೇಳ್ತಾರೆ. ಮಾಡ್ತಿದ್ದವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಹಾಕ್ತಾನೆ ಇರ್ಬೇಕು. ಒಂದು ಇಷ್ಟು ಜನಕ್ಕೆ, ಇಷ್ಟು 1000 ಜನಕ್ಕೆ ಹಾಕ್ಬೇಕು ಅಂತಿದೆ. ಹಾಕಿದಾಗ ಅವ್ರಿಗೆ ಒಂದು ನಿಧಿ ಸಿಗುವಂತದ್ದು ಅಂತದ್ದೆಲ್ಲ ಏನೋ ಒಂದು ಭ್ರಮೆ ಇರ್ಬೋದು, ಅಥವಾ ಯಾರಾದ್ರು ಹೇಳಿರ್ಬೋದು, ನಾನು ಕೇಳ್ಪಟ್ಟಿದ್ದು. ಇದು ನಂಗೂ ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಸೊ ಇಂತಹ ಒಂದು ವಿಚಾರದಲ್ಲಿ ಮದ್ದಿಡಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಡೇಂಜರು. ಮನುಷ್ಯನನ್ನ ಪೂರ್ತಿಯಾಗಿ ಇದು ಒಂದ್ ಕಡೆಯಿಂದ ಮುಗಿಸ್ಬಿಡುತ್ತೆ. ಅಂತಹ ಒಂದು ವಿಷಚೂರ್ಣ ಪ್ರಯೋಗ ಅಂತ ಹೇಳ್ತೀವಿ. ಆ ವಿಷಚೂರ್ಣ ಪ್ರಯೋಗ ಅಂದ್ರೆ ಇದೆ ಮದ್ದಿಡಿನೇ.